ಓಂ ಶಾಂತಿ. ಭಕ್ತರೇ, ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆದಾಗ್ಲಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಕದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ವೀಕ್ಷಕರ ಅಭಿಮಾನಿಗಳೇ, ಮಹಾಲಕ್ಷ್ಮಿ ಸಹಾಯ ಯಾರಿಗ್ ಬೇಕಾಗಿಲ್ಲ ಹೇಳಿ? ಸಂಸಾರಿಗಳಿಗೂ ಬೇಕು, ಸನ್ಯಾಸಿಗಳಿಗೂ ಬೇಕು, ತಪಸ್ವಿಗಳಿಗೂ ಬೇಕು, ಸಿದ್ಧರಿಗೂ ಬೇಕು, ಎಲ್ಲರಿಗೂ ಮಹಾಲಕ್ಷ್ಮಿ ಬೇಕು. ಮಹಾಲಕ್ಷ್ಮಿ ಇಲ್ಲ ಅಂದ್ರೆ ಎಲ್ಲರಿಗೂ ಕಷ್ಟನೇ ಕಷ್ಟ, ದಾರಿದ್ರನೇ ದಾರಿದ್ರ ಆಗುತ್ತೆ. ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿ ಅಂದ್ರೆ 8 ಲಕ್ಷ್ಮಿ, 8 ಐಶ್ವರ್ಯ. ಉದಾಹರಣೆಗೆ ಧನಲಕ್ಷ್ಮಿ ಅಂದ್ರೆ ದುಡ್ಡು ಕಾಸು ವ್ಯವಹಾರ. ದಾನಲಕ್ಷ್ಮಿ ಅಂದ್ರೆ ಕಾಳು ಕಡಿಗಳು, ಹಣ್ಣು ಹಂಪಲ, ತರಕಾರಿ ಸೊಪ್ಪುಗಳು. ಹಾಗೆ ವೀರತನ, ಶೂರತನ ಧೈರ್ಯಲಕ್ಷ್ಮಿ. ಹಾಗೆ ಮೋಕ್ಷ, ಮುಕ್ತಿ, ಜೀವನ್ಮುಕ್ತಿ, ಹಾಗೆ ಸುಜ್ಞಾನ. ಇದನ್ನು ನಾವು ಮುಕ್ತಿಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ವಿದ್ಯಾಲಕ್ಷ್ಮಿ ಅಂತ ಕರಿತೀವಿ. ಹಾಗೆ ಸಿದ್ಧಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವೀರಲಕ್ಷ್ಮಿ, ಸಾಹಸಲಕ್ಷ್ಮಿ ಅಂತ ಕರಿತೀವಿ. ಆದಿಶಕ್ತಿ, ಪರಾಶಕ್ತಿ, ಮಹೇಶ್ವರಿ, ಆದಿಶಕ್ತಿ, ಪರಾಶಕ್ತಿ, ಮಹಾಲಕ್ಷ್ಮಿ, ಆದಿಶಕ್ತಿ, ಪರಾಶಕ್ತಿ, ಶ್ರೀ ಗಂಗಾ ವಿದ್ಯಾ ಮಹಾ ಸರಸ್ವತಿ ಶಕ್ತಿ, ಹಾಗೆ ಸಚೀಂದ್ರಾದಿ ನವಶಕ್ತಿ. ಹಾಗೆ ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕಿ ಚಿತ್ತಾರ ವಿದ್ಯಾ ಮಹಾಗಣಾಧಿಪತಿಯಿಂದ ಹಿಡಿದು ಶ್ರೀ ವೆಲ್ಲಿ ಮಾತಾ ದೇವಸೇನ ಮಾತೆಯವರೆಗೂ ನಮ್ಮೆಲ್ಲ ಹಿತೈಷಿ ಬ್ರಾಹ್ಮಶಕ್ತಿ, ಹರಿಶಕ್ತಿ, ಶಿವಶಕ್ತಿ ಹಾಗೂ ಸಚೀಂದ್ರಾದಿ ದೇವತಾ ಶಕ್ತಿ, ಮಾತಾಪಿತ ಪೂರ್ವಶಕ್ತಿ, ಹಿತೈಷ್ ಬಂಧು ಹಿತೈಶಕ್ತಿ, ಸ್ವರೂಪಳಾದಂಥ ಆದಿಶಕ್ತಿ, ಪರಾಶಕ್ತಿ, ಅಷ್ಟೈಶ್ವರ್ಯ ಮಾತೆ ಯಾರಿಗೆ ತಾನೇ ಬೇಕಾಗಿಲ್ಲ ಹೇಳಿ? ಆ ಜಗನ್ಮಾತೆ ಸಹಾಯ ಇಲ್ಲ ಅಂದ್ರೆ ಎಲ್ಲರೂ ದರಿದ್ರರಾಗ್ತಾರೆ, ಕಷ್ಟದಲ್ಲಿ ನರಕದಲ್ಲಿ ಕೊಳೆಬೇಕಾಗುತ್ತೆ. ಅದಕ್ಕೆ ಮಹಾಲಕ್ಷ್ಮಿನ ನಾವು ಹೇಗೆ ಪಡ್ಕೊಳ್ಳೋದು? ಮಹಾಲಕ್ಷ್ಮಿ ಅಂದ್ರೆ ವಿಷ್ಣು ಶಕ್ತಿ, ಕ್ರಿಯಾಶಕ್ತಿ ಅಂತ ಕರಿತೀವಿ. ಈಗಾಗಲೇ ನಾನು ಬ್ರಾಹ್ಮ್ಯ ಶಕ್ತಿ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಎರಡನೇದಾಗಿ ಕ್ರಿಯಾಶಕ್ತಿ, ವ್ಯಾವಹಾರಿಕವಾಗಿ ಕ್ರಿಯಾಶಕ್ತಿ. ವ್ಯವಹಾರ ಮಾಡೋದು, ರಾಜಭಾರ ಮಾಡೋದು. ರಾಜಭಾರ ಮಾಡೋದಂದ್ರೆ ಕ್ರಿಯಾಶಕ್ತಿ. ನಮ್ಮಲ್ಲಿ ಸಂಸಾರಿಗಳಾಗಿರ್ಲಿ, ಯೋಗಿಗಳಾಗಿರ್ಲಿ, ಮಠ ಆಗಿರ್ಲಿ, ಮಂದಿರ ಆಗಿರ್ಲಿ, ಮನೆ ಆಗಿರ್ಲಿ, ಯಾವುದೇ ಆಗಿರ್ಲಿ, ಎಲ್ಲೇ ಆಗಿರ್ಲಿ, ಯಾವುದೇ ಲೋಕ ಆಗಿರ್ಲಿ, ವ್ಯವಹಾರ ಇದ್ದೇ ಇರುತ್ತೆ, ವ್ಯಾಪಾರ ಇದ್ದೇ ಇರುತ್ತೆ, ಜೀವನ ಇದ್ದೇ ಇರುತ್ತೆ. ಇದರ ಮೂಲಾಧಾರ ಜಗನ್ಮಾತೆ ಆದಿಶಕ್ತಿ, ಪರಾಶಕ್ತಿ, ಮಹಾಲಕ್ಷ್ಮಿ. ಈ ಜಗನ್ಮಾತೆ ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಅಂತ, ಓಂ ಶ್ರೀ ಆದಿಶಕ್ತಿ ನಾಗರಸ್ವಾಮಿ ಅಂತ ಈ ಒಂದು ಶಕ್ತಿಯನ್ನು ನಾವು ಕರಿತೀವಿ. ಈ ಶಕ್ತಿಯ ಸಹಾಯ ಇಲ್ಲದೆ ಹೋದ್ರೆ ನಮ್ಮ ಜೀವನದಲ್ಲಿ ನಾವು ಏನೂ ಸಾಧಿಸೋಕ್ಕಾಗಲ್ಲ. ನಾವು ಹೆಂಗಿರ್ತೀವೋ ಹಂಗೆ ಇರಬೇಕಾಗುತ್ತೆ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ಮನುಷ್ಯ ಆದವನು ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿದಿನ ಬದಲಾಗ್ತಾ ಇರಬೇಕು. ಅಂದರೆ ಏನನ್ನಾದರೂ ಒಂದೊಂದು ಮೆಟ್ಲ ಮೇಲೆ ಮೇಲೆ ಹತ್ತಾ ಇರಬೇಕು, ಸಾಧಿಸ್ತಾ ಇರಬೇಕು, ಜಯವನ್ನ ಸಾಧಿಸ್ತಾ ಇರಬೇಕು, ಯಶಸ್ಸನ್ನ ಕಾಣ್ತಾ ಇರಬೇಕು. ಅದೇ ನಾವು ಇದ್ದ ಕಡೆನೇ ಇದ್ರೆ ಅಥವಾ ಒಂದೊಂದು ಮೆಟ್ಲು ಕೆಳಗಡೆ ಹೋಗ್ತಿದ್ರೆ ಅದು ದಾರಿದ್ರ್ಯ ಆಗುತ್ತೆ, ನರಕ ಆಗುತ್ತೆ. ಅಂತ ನರಕ ಜೀವನನೂ ನಮಗೆ ಬೇಡ, ದಾರಿದ್ರ್ಯನೂ ನಮಗೆ ಬೇಡ. ನಾವೇನಾದ್ರೂ ಒಂದೊಂದು ಮೆಟ್ಲು ಮೇಲೆ ಹತ್ತಾ ಇರಬೇಕು. ಅದಕ್ಕೆ ಸಹಾಯಕಳಾಗಿ ನಮಗೆ ಮಹಾ ಸರಸ್ವತಿ ಬೇಕು. ಮಹಾ ಸರಸ್ವತಿ ಬ್ರಾಹ್ಮ್ಯ ಶಕ್ತಿ, ಆಕೆ ಜ್ಞಾನ ಕೊಟ್ಟರೆ ಎಲ್ಲವೂ ಉಂಟು, ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಹಿಂದಿನ ಭಾಗ ನೋಡಿ, ನೀವು ನೋಡಿಲ್ಲ ಅಂದ್ರೆ ಹಿಂದಿನ ಭಾಗ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದಾದ್ಮೇಲೆ ಇದು ಎರಡನೇ ಭಾಗ ಇರುತ್ತೆ. ಇದು ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿ ಅಂದ್ರೆ ವ್ಯಾವಹಾರಿಕವಾಗಿ ಐಶ್ವರ್ಯ. ಈಕೆಯನ್ನು ನಾವು ಪಡ್ಕೋಬೇಕಾದ್ರೆ ನಮ್ಮಲ್ಲಿ ಇರಬೇಕಾದ್ದು ಒಂದೇ ಒಂದು ಏನಪ್ಪಾ ಅಂದ್ರೆ ದಯೆ, ಅನುಕಂಪ, ಕರುಣೆ, ಹಾಗೆ ಶುದ್ಧತೆ. ನಮ್ಮ ಮನೆ ಶುಭ್ರವಾಗಿರಬೇಕು, ಮನೆ ಮುಂದೆ ಶುದ್ಧವಾಗಿರಬೇಕು, ಅಕ್ಕಪಕ್ಕ ಶುದ್ಧವಾಗಿರಬೇಕು, ಮನೆಯ ಒಳಗೆ ಶುದ್ಧವಾಗಿರಬೇಕು, ನಮ್ಮ ಬಟ್ಟೆ ಬರೆ ಶುದ್ಧವಾಗಿರಬೇಕು. ಅಂದ್ರೆ ನಾವು ಆಯಾ ಕಾಲಕ್ಕೆ ಸ್ನಾನ ಮಾಡಬೇಕು, ಆಯಾ ಕಾಲಕ್ಕೆ ಗಂಧದ ಕಡ್ಡಿ ಹಚ್ಚಿ, ಕರ್ಪೂರ ಹಚ್ಚಿ, ವಿಭೂತಿ ಹಾಕ್ಕೊಂಡು ಹಣೆಗೆ ಪೂಜೆ ಮಾಡಬೇಕು. ಹಾಗೆ ಹೂವು ಅಲಂಕಾರ ಮಾಡಿ ಪೂಜೆ ಮಾಡಬೇಕು. ಸಾಧ್ಯವಾದರೆ ದೇವಸ್ಥಾನಗಳಿಗೆ ಹೋಗಬೇಕು. ನಮ್ಮ ಮನೆ ಮುಂದೆ ಹೂವಿನ ಗಿಡಗಳು ಅದು ಇದು ಬೆಳೆಸಬೇಕು. ಸಾಧ್ಯವಾದರೆ ಅಕ್ಕಪಕ್ಕ ಶುದ್ಧವಾಗಿ ಕಸ ಗಿಸ ಗುಡಿಸಿ ನೀಟಾಗಿ ತೊಳೆದು ಇಟ್ಕೋಬೇಕು. ಮನೆಯ ಒಳಗೂ ಅದೇ ರೀತಿ ಇರಬೇಕು. ಯಾರ ಬಾಯಲ್ಲೂ ಕೆಟ್ಟ ಮಾತುಗಳು ಮನೆಯಲ್ಲಿ ಬರಬಾರ್ದು. ಒಂದು ವೇಳೆ ಮನೆಯ ಒಳಗೆ ಅಕ್ಕಪಕ್ಕ ಕೆಟ್ಟವ್ರು ಇದ್ರೆ ಅವ್ರ ಸವಾಸನ ಮಾಡಬಾರ್ದು, ಅವ್ರ ಹತ್ರ ಕೂತ್ಕೋಬಾರ್ದು, ಅವ್ರ ಹತ್ರ ಹೆಚ್ಚಾಗಿ ನಿಂತ್ಕೋಬಾರ್ದು, ಅವ್ರ ಹತ್ರ ನಾವು ವ್ಯವಹಾರ ಮಾಡಬಾರ್ದು. ನಾವು ಏನೇ ವ್ಯವಹಾರ ಮಾಡಿದ್ರು, ಯಾರದೇ ಸವಾಸ ಮಾಡಿದ್ರು, ಯಾರದೇ ಸಂಘ ಸವಾಸ ಮಾಡಿದ್ರು ಸತ್ಸಂಗ ಮಾಡಬೇಕು. ಸತ್ಸಂಗ ಅಂದ್ರೆ ಒಳ್ಳೆಯವ್ರ ಸಂಘ ಮಾಡಬೇಕು, ಒಳ್ಳೆಯವ್ರ ಜೊತೆ ನಾವು ಇರಬೇಕು.
ಅಂದರೆ ಸದಾ ನಾವು ಶುದ್ಧತೆಯನ್ನು ಕಾಪಾಡ್ಕೊಂಡು ಹೋಗಬೇಕು. ಆಗ ಮಾತ್ರ ಅಷ್ಟೈಶ್ವರ್ಯವತಿ ಒಲಿತಾಳೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರೂ, ಯಾವುದೇ ಸಂಕಲ್ಪ ಮಾಡಬೇಕಾದ್ರೂ, ಯಾವುದೇ ಗುರಿ ಇಟ್ಕೋಬೇಕಾದ್ರೂ 108 ಸಾರಿ ಯೋಚನೆ ಮಾಡಬೇಕು ಅದರ ಬಗ್ಗೆ. ಆಮೇಲೆ ನಿರ್ಧಾರ ತಗೋಬೇಕು. ನಾವು ಒಂದು ಸಾರಿ ನಿರ್ಧಾರ ತಗೊಂಡ್ರೆ ಯಾವ ಕಾರಣಕ್ಕೂ ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಇಟ್ಕೋಬಾರ್ದು. ಯಾರ್ಯಾರೋ ಮಧ್ಯದಲ್ಲಿ ನಮ್ಮ ಕಾಲು ಎಳೀಲಿಕ್ಕೆ ಬರ್ತಾರೆ. ಯಾವ್ಯಾವುದೋ ದುಷ್ಟಶಕ್ತಿಗಳು ನಮ್ಮ ಕಾಲು ಎಳೀಲಿಕ್ಕೆ ಬರ್ತವೆ. ಏನೇನೋ ಅಡ್ಡಿ ಆತಂಕಗಳು, ಕಲ್ಲು ಮುಳ್ಳು, ಏಳು ಬೀಳುಗಳು ಬರ್ತವೆ. ಯಾವುದಕ್ಕೂ ನಾವು ಹೆದರ್ಕೋಬಾರ್ದು. ಇಟ್ಟ ಹೆಜ್ಜೆಯನ್ನು ಹಿಂದಕ್ಕಿಡಬಾರ್ದು. ನಾವು ಯಾವ ಕೆಲಸಕ್ಕೆ ಕೈ ಹಾಕಿರ್ತೀವಿ, ಏನು ಕೆಲಸ ಮಾಡ್ಬೇಕಂತ ಹೊರಟಿರ್ತೀವಿ, ಅದು ಮಾಡೋವರೆಗೂ, ಆ ಕೆಲಸದಲ್ಲಿ ಜಯ ಸಾಧಿಸೋವರೆಗೂ ನಾವು ಇಟ್ಟ ಹೆಜ್ಜೆಯನ್ನು ಹಿಂದಕ್ಕಿಡಬಾರ್ದು. ಯಾರ ಮಾತು ಕೇಳಬಾರ್ದು. ಅದೇ ಮೊದಲೇ ನಾವು ಯೋಚನೆ ಮಾಡಬೇಕು 108 ಸಾರಿ ಈ ಕೆಲಸ ಮಾಡಬೇಕೋ ಬೇಡವಾ, ಬೇಡವಾ ಮಾಡಬೇಕು ಅಂತ. ಆ ಕೆಲಸ ಒಳ್ಳೇದಾಗಿದ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಯಾವ ಕಾರಣಕ್ಕೂ ನಾವು ಇಟ್ಟ ಹೆಜ್ಜೆಯನ್ನು ಹಿಂದಕ್ಕಿಡಬಾರ್ದು. ನೆನ್ಪಿಟ್ಕೊಳ್ಳಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಗೆ ಹೇಳೋದಿಷ್ಟೇ. ನಾನು ಮಹಾಲಕ್ಷ್ಮಿನ ನಾವು ಪಡ್ಕೋಬೇಕಾದ್ರೆ ಶ್ರೀಮನ್ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಸಹಾಯ ಪಡ್ಕೋಬೇಕಂದ್ರೆ ನಾವು ಶುದ್ಧತೆಯಿಂದ ಇರಬೇಕು. ನಮ್ಮ ಮಾತು ಶುದ್ಧತೆಯಿಂದ ಇರಬೇಕು. ನಮ್ಮ ಮಾಡೋ ಕೈಗಳು, ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯ ಕೈಗಳು ಶುದ್ಧತೆಯಿಂದ ಇರಬೇಕು. ಹಾಗೆ ನಾವು ಎಲ್ಲೆಲ್ಲಿ ಹೆಜ್ಜೆ ಇಡ್ತೀವಿ ಆ ಏರಿಯಾ, ಆ ಪ್ರದೇಶ ಶುದ್ಧವಾಗಿರಬೇಕು. ಅಂದ್ರೆ ನೀವು ಆಫೀಸಲ್ಲಿ ಕೆಲಸ ಮಾಡಿ, ತೋಟದಲ್ಲಿ ಕೆಲಸ ಮಾಡಿ, ಅಂಗಡಿಯಲ್ಲಿ ಕೆಲಸ ಮಾಡಿ, ಹೋಟ್ಲಲ್ಲಿ ಕೆಲಸ ಮಾಡಿ, ಯಾವುದೋ ಟ್ರಾನ್ಸ್ಪೋರ್ಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿ, ಎಲ್ಲೇ ಕೆಲಸ ಮಾಡಿ, ನಿಮ್ಮ ಅಕ್ಕಪಕ್ಕ ಇರೋರು ಅವರು ಕೂಡ ಒಳ್ಳೆಯವರಾಗಿರಬೇಕು. ನೀವು ಮಾಡೋ ಕೆಲಸ ಒಳ್ಳೆ ಕೆಲಸ ಆಗಿರಬೇಕು. ಅದರಿಂದ ಜಗತ್ತಿನ ಕಲ್ಯಾಣ ಆಗಬೇಕು. ಆಗ ಮಾತ್ರ ಜೀವನದಲ್ಲಿ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರಾ ಆ ಕೆಲಸ ಬಂಗಾರ ಆಗುತ್ತೆ. ನೆನಪಿಟ್ಕೊಳ್ಳಿ. ನೀವು ಇಟ್ಟ ಹೆಜ್ಜೆನ ಖಂಡಿತ ನೀವು ಗೆಲ್ತೀವಿ. ನೀವು ಇಟ್ಟ ಹೆಜ್ಜೆನಲ್ಲಿ ನೀವು ಖಂಡಿತ ಗೆಲ್ತೀರಿ. ಯಾವ ಕಾರಣಕ್ಕೂ ನೀವು ಸೋಲಲ್ಲ. ವೀಕ್ಷರ ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮಗೆ ಒಳ್ಳೆಯದಾಗಲಿ. ಪ್ರತಿ ಗುರುವಾರ ಪುಳಿಯೋಗರೆ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ, ಪುಳಿಯೋಗರೆ ನೈವೇದ್ಯ ಮಾಡಿ. ಜ್ಯೇಷ್ಠ ಲಕ್ಷ್ಮಿ ನಿಮ್ಗೆ ಒಲಿತಾಳೆ. ದಾರಿದ್ರ ಲಕ್ಷ್ಮಿ ಮನೆಯಿಂದ ಆಚೆ ಹೋಗ್ತಾಳೆ. ಗುರುವಾರ ಪುಳಿಯೋಗರೆ ಮಾಡಿ ಆರಾಧಿಸಿ. ಹಾಗೆ ಶುಕ್ರವಾರ ಒಂದು 48 ದಿನ ಎಷ್ಟು ಶುಕ್ರವಾರ ಬರುತ್ತೋ ಅಷ್ಟು ಶುಕ್ರವಾರ, 48 ದಿನ ಎಷ್ಟು ಗುರುವಾರ ಬರುತ್ತೋ ಅಷ್ಟು ಗುರುವಾರ ಪುಳಿಯೋಗರೆ ಮಾಡಿ, ಶುಕ್ರವಾರ ಪಾಯಸ ಸ್ವೀಟ್ ಮಾಡಿ. ಅಷ್ಟೈಶ್ವರ್ಯವತೆ ಮಹಾಲಕ್ಷ್ಮಿ ನಿಮ್ಗೆ ಒಲಿತಾಳೆ. ನಿಮ್ಗೆ ಒಳ್ಳೇದಾಗಲಿ. ಸದಾ ಈ ಚಾನಲ್ನ, ನಿಮ್ಮದೇ ಆದ ಚಾನಲ್ನ ವಿಡಿಯೋಗಳು ನೋಡಿ, ಹಿಂದಿನ ಭಾಗಗಳು ನೋಡಿ, ಮುಂದಿನ ಭಾಗಗಳು ನೋಡಿ. ನಿಮ್ಗೆ ಒಳ್ಳೇದಾಗಲಿ. ನೀವು ಉದ್ಧಾರ ಆಗಿ ಬೇರೆಯವ್ರನ್ನೂ ಉದ್ಧಾರ ಮಾಡಿ. ಧೈರ್ಯ ಸಾಹಸ ಲಕ್ಷ್ಮಿ. ಮೊದಲು ನಿಮ್ಗೆ ಧೈರ್ಯ ಇರಲಿ. ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಧೈರ್ಯದಿಂದ ಮುನ್ನುಗ್ಗಿ ಸಾಹಸ ಮಾಡಿ. ಆ ಮಹಾಲಕ್ಷ್ಮಿ ನಿಮ್ಗೆ ಒಲಿತಾಳೆ. ಯಶಸ್ಸನ್ನು ಕಾಣಿ. ನಿಮ್ಗೆ ಒಳ್ಳೇದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.